ಸ್ಪಷ್ಟ ಬಹುಮತವಿಲ್ಲದಿದ್ದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿಯಾದರೂ ಸಹ ಬಿಜೆಪಿ ಅಧಿಕಾರ ಹಿಡಿಯುತ್ತದೆ ಎಂಬುದಕ್ಕೆ ಚಂಡೀಗಢದಲ್ಲಿನ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಯ ಸಾಕ್ಷಿಯಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡರಾದ ಮೋಹನ ಲಿಂಬೆಕಾಯಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಜನವರಿ 30ರಂದು ನಡೆದ ಚಂಡೀಗಢದ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ 15 ಸ್ಥಾನ, ಎಎಪಿ ಮೈತ್ರಿ 20 ಸ್ಥಾನ ಪಡೆದು ಬಿಜೆಪಿಯು ಬಹುಮತವಿಲ್ಲದೆ ಅತಂತ್ರ ಸ್ಥಿತಿಗೆ ಜಾರಿತು. ಆದರೆ ಬಿಜೆಪಿಗರು ವಾಮ ಮಾರ್ಗದಿಂದ ರಿಟರ್ನಿಂಗ್ ಅಧಿಕಾರಿಯಾಗಿ ಬಿಜೆಪಿ ಕಾರ್ಯಕರ್ತನಾದ ಅನಿಲ್ ಎಂಬಾತನನ್ನು ನೇಮಿಸಿ ಎಎಪಿಯ ಬರೋಬ್ಬರಿ 8 ಅಭ್ಯರ್ಥಿಗಳ ಮತದಾನ ಚೀಟಿ ರದ್ದುಗೊಳಿಸಿ ವಂಚನೆಯಿಂದ ಬಿಜೆಪಿ ಮೇಯರ್ ಸ್ಥಾನವನ್ನು ಗೆದ್ದಿತು. ಅಧಿಕಾರಕ್ಕಾಗಿ ಎಂತಹ ಕುತಂತ್ರಗಳನ್ನು ಮಾಡುವ ಬಿಜೆಪಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿ ಜನರಿಗೆ ಮೋಸ ಮಾಡುತ್ತಿದೆ. ಪ್ರಸ್ತುತ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಭರವಸೆಯ ಭೋಗಳೆ ಬಿಡುತ್ತಿರುವ ಬಿಜೆಪಿ ಪಕ್ಷವನ್ನು ದೇಶದ ಮತದಾರರು ತಕ್ಕ ಪಾಠ ಕಲಿಸುವ ಮೂಲಕ ಮನೆಗೆ ಕಳುಹಿಸಲಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜನವರಿ 30ಕ್ಕೆ ಚಂಡೀಗಢ ಮೇಯರ್ ಎಲೆಕ್ಷನ್ ಇತ್ತು. ಬಿಜೆಪಿ ಅಕಾಲಿದಳ 15 ಬಂದಿದ್ದು, ಎಪಿ ಇಂಡಿಯಾ 20 ಬಂದಿದ್ದು, ಟೋಟಲ್ 35 ಜನ ಕಾರ್ಪೊರೇಟರ್ಸು. ಅಲ್ಲಿ ಮೇಯರ್ ಮಾಡಬೇಕು ಅಂತಂದರೆ ಅರ್ಧದಕ್ಕಿಂತ ಹೆಚ್ಚಿರಬೇಕು. 30 ಜನ ಕಾರ್ಪೊರೇಟರ್ಸು, 35 ಜನ ಕಾರ್ಪೊರೇಟರ್ಸು, 18 ಜನ ಬಂದರೆ ಅಲ್ಲೇ ಅವರು ಮೇಯರ್ ಮಾಡ್ಬೋದಾಗಿತ್ತು. ಯಾವಾಗ ಬಿ ಜೆ ಪಿಗೆ ತಮ್ಮ ಬೇಕಾದಂಥ ಬಹುಮತ ಇಲ್ಲ ಅಂತ ಗೊತ್ತಾಯಿತು, ಅಲ್ಲಿ ತಮಗೆ ಬೇಕಾದಂಥ ಬಿ ಜೆ ಪಿ ಒಬ್ಬ ಕಾರ್ಯಕರ್ತನ ಅಥವಾ ಆ್ಯಕ್ಟಿವಿಸ್ಟನ್ನು ಅಲ್ಲೇ ರಿಟರ್ನಿಂಗ್ ಆಫೀಸರ್ ಅಂತ ತಿಳ್ಕೊಂಡು ಅಪಾಯಿಂಟ್ಮೆಂಟ್ ಮಾಡಿ, ಅನಿಲ್ ಅಂತ ತಿಳ್ಕೊಂಡಂತ ಅನಿಲ್ ಮನೀಶ್ ಅಂತ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿ ಮೇಯರ್ದು ಎಲೆಕ್ಷನ್ದೊಳಗೆ ಬ್ಯಾಲೆಟ್ ಪೇಪರು ಎ ಪೇಪರಿಗೆ ಇದ್ದಂಥವು 8 ಬ್ಯಾಲೆಟ್ ಪೇಪರ್ನ ಕತ್ರಿಗೆ ಹಾಕಿ ಅವು ಇನ್ವ್ಯಾಲಿಡ್ ಅಂತ ತಿಳ್ಕೊಂಡು ಘೋಷಣೆ ಮಾಡಿ, ಅಂದರೆ 28 ಹೋಗ್ಬಿಟ್ಟು 12 ಆಯಿತು, ಅವ್ರದ್ದು 15 ಆಯಿತು. ಅವ ಮೇಯರ್ ಮನೋಜ್ ಅಂತ ತಿಳ್ಕೊಂಡು ಆರಿಸಿ ಬಂದಂತೆ ಡಿಕ್ಲೇರ್ ಮಾಡಿ ಸೆಲೆಬ್ರೇಟ್ ಮಾಡಿದರು. ಅಲ್ಲಿದ್ದಂಥ ಎ ಪಿ ಎಲ್ಲ ಕಾರ್ಯಕರ್ತರು ಗದ್ದಲ ಹಾಕಿ ಅದನ್ನು ಸುಪ್ರೀಂ ಕೋರ್ಟ್ನಾಗ ಚಾಲೆಂಜ್ ಮಾಡಿದ್ರೆ, ಸುಪ್ರೀಂ ಕೋರ್ಟ್ನಾಗ ಮೊನ್ನೆ 5ನೇ ತಾರೀಕಿಗೆ ಬಂತು. 5ನೇ ತಾರೀಕಿಗೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಎಲ್ಲನೂ ಚೀಫ್ ಜಸ್ಟಿಸ್ ನೋಡಿದರು. ನೋಡಿ ಸ್ಪಷ್ಟವಾಗಿ ಆ ರಿಟರ್ನಿಂಗ್ ಆಫೀಸರ್ಗೆ ಹಾಜರಾಗಲಿಕ್ಕೆ ಹೇಳಿದರು. ರಿಟರ್ನಿಂಗ್ ಆಫೀಸರ್ ಇನಿಷಿಯಲ್ ಆಗಿ ಎ ಪಿ ಅವರೇ ಮಾಡಿದ್ದಾರೆ, ಅದನ್ನು ಮಿಸ್ಚೀಫ್ ಮಾಡಿದ್ದಾರೆ ಅಂತ ಹೇಳಿದರು. ಇವತ್ತಿನ ದಿವಸ ಕೋರ್ಟ್ ಮುಂದೆ ಹಾಜರಾಗಿ ತಾವು ಮಾಡಿದ ತಪ್ಪು ಅಂತ ಒಪ್ಕೊಂಡಿದ್ದಾರೆ. ಬಿ ಜೆ ಪಿ ಒಬ್ಬ ಕಾರ್ಯಕರ್ತ ಅನಿಲ್ ಮನೀಶ್ ಅಂತ ತಿಳ್ಕೊಂಡಂತಂದು ರಿಟರ್ನಿಂಗ್ ಆಫೀಸರ್ನ ಮಾಡಿ ಅವನ ಮೂಲಕ ಹೇಗಾದರೂ ಮಾಡಿ ಮೇಯರ್ ಬಿ ಜೆ ಪಿಯವ್ರನ್ನ ಮಾಡಬೇಕು ಅಂತ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಓಪನ್ ಆಗಿ ರಿಟರ್ನಿಂಗ್ ಆಫೀಸರ್ ಹೇಳಿದರು, ಮರ್ಡರ್ ಆಫ್ ಡೆಮೋಕ್ರಸಿ ಅಂತ ಹೇಳಿದರು. ಪ್ರಜಾಪ್ರಭುತ್ವದ ಕೊಗ್ಗಲೆ, ಈ ರೀತಿಯಾಗಿ ಅಧಿಕಾರಕ್ಕೆ ಬರೋದು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋದೈತಲ್ಲ, ಇದು ನಿಜಕ್ಕೂ ಕೂಡ ವಿನಾಶಕಾರಿ ಅಂತ ಹೇಳಿದರು, ವಿಷಾದನೀಯ ಅಂತ ಹೇಳಿದರು. ಇಟ್ ಇಸ್ ಅನ್ಹರ್ಡ್ ಆಫ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ಡೆಮೋಕ್ರಸಿ ಅಂತ ಹೇಳಿದರು. ಇದು ವಸ್ತುಸ್ಥಿತಿ ಇದ್ದಾಗ ಸುಪ್ರೀಂ ಕೋರ್ಟ್ನ ಕೇಸ್ ನಡೆಯಕತ್ತೈತಿ. ಅವಾಗ ಬಿ ಜೆ ಪಿಯವರು ಎ ಪಿಯವ್ರನ್ನ 3 ಜನನ ಅವ್ರಿಗೆ ಹಣದ ಲಾಲಸೆಯನ್ನು ತೋರಿಸಿ ಅವರು ತಮ್ಮ ಕಡೆ ಹೇಳ್ಕೊತಾರೆ. ಅಂದ್ರೆ ತಮಗಿರುವಂಥ ಅಧ್ಯಕ್ಷ ಏನು ಮಾಡಿದಾರಲ್ಲ, ಮನೋಜನ್ನು ಅಧ್ಯಕ್ಷ ಮೇಯರ್ ಮಾಡಿದಾರಲ್ಲ, ಅವನು ಮುಂದುವರಿಸ್ಬೇಕನ್ನುವಂಥ ದುರುದ್ದೇಶದಿಂದ 3 ಜನ ಎ ಪಿ ಅವರೇ ಹೇಳ್ಕೊಳ್ತಾರೆ. ಅಂದರೆ ಬೈ ಕುಕ್ ಆರ್ ಹುಕ್ ಹೇಗಾದರೂ ಮಾಡಿ ತಮ್ಮವರ ಮೇಯರ್ ಆಗಬೇಕು ಅಂತ ತಿಳ್ಕೊಂಡಂತಂದು ಇದು ಮಾಡಿದಂಥ ದುರದೃಷ್ಟಕರವಾದಂಥ ಕೃತಿ ಇದು. ಅವ್ರು ಮಾಡುವಂಥ ಕೆಲಸವನ್ನು ನಮ್ಮ ರಾಷ್ಟ್ರ 140 ಕೋಟಿ ಜನ ನೋಡ್ತಾ ಇದ್ದಾರೆ. ಇಲ್ಲಿವರೆಗೆ ಇದು ಬಾಂಬೆ ಆಗಿರ್ಬೋದು, ಈ ಕಡೆ ಮಹಾರಾಷ್ಟ್ರ ಆಗಿರ್ಬೋದು, ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು, ಬಿ ಜೆ ಪಿನ ಅಧಿಕಾರ ಉಳಿಸ್ಕೋಬೇಕು ಅಂತ ಇದೇನು ಮಾಡ್ತಾ ಇದ್ದಾರಲ್ಲ, ಇದು ರಾಜಕೀಯವಾಗಿ ಒಂದು ದುರಹಂಕಾರ, ಇದು ಅನ್ಯಾಯ, ಅನೀತಿ ಮತ್ತು ಕಾನೂನು ಬಾಹಿರವಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ನಾಗರಿಕನು ಸಹಿತ ನಮ್ಮ ಇಂಡಿಯಾದಲ್ಲಿ ಇದನ್ನು ಖಂಡಿಸಬೇಕಾಗತ್ತೆ. ಇದು ಸರಿಯಲ್ಲ, ಈ ರೀತಿ ಮಾಡಬಾರ್ದು. ಅದಕ್ಕೆ ಸುಪ್ರೀಂ ಕೋರ್ಟ್ದವ್ರು ಸ್ಪೆಸಿಫಿಕ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬಿ ಜೆ ಪಿಯವರಲ್ಲಿ ವಾದ ಮಾಡಿದ್ದು ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್
ವಾದ ಮಾಡಿದ್ದು ಏನು ಅಂತಂತಂದರೆ ರೀಎಲೆಕ್ಷನ್ ಮಾಡೋದು ಅಂತಂದು. ಅವ್ರು ಸುಪ್ರೀಂ ಕೋರ್ಟ್ದವ್ರು ಹೇಳಿದರು ರೀಎಲೆಕ್ಷನ್ ಮಾಡುವಂಥ ಅವಶ್ಯಕತೆ ಏನಿಲ್ಲ, ರೀಕೌಂಟಿಂಗ್ ಮಾಡಬೇಕು ಕೋರ್ಟ್ಸು ಅಂತ ಹೇಳಿದರು. ಅದು ರೀಕೌಂಟಿಂಗ್ ಯಾವ ರೀತಿ ಮಾಡಬೇಕು ಅಂತಂದ್ರೆ ಅಂಡರ್ ದ ಸೂಪರ್ವಿಷನ್ ಆಫ್ ದಿ ಸುಪ್ರೀಂ ಕೋರ್ಟ್ ರೀಕೌಂಟಿಂಗ್ ಮಾಡಬೇಕು ಅಂತ ಇವತ್ತು ಅಬ್ಸರ್ವೇಷನ್ ಮಾಡಿದ್ದಾರೆ. ಈಗ ರೀಕೌಂಟಿಂಗ್ ಆಗಬೇಕಾಗಿದೆ 35 ಮತಗಳು. ರೀಕೌಂಟಿಂಗ್ ಆದರೆ ಖಂಡಿತವಾಗಿ ಬಿ ಜೆ ಪಿಯವರು ಅಧಿಕಾರಕ್ಕೆ ಬರೋದಿಲ್ಲ. ಬಿ ಜೆ ಪಿ ಏನು ಮೇಯರ್ ಅಂತ ತಿಳ್ಕೊಂಡು ಏನು ಡಿಕ್ಲೇರ್ ಮಾಡಿದ್ದಾರೆ ಅವ್ನು ರಾಜೀನಾಮೆ ಕೊಡಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ. ಈ ರೀತಿಯಾಗಿ ಬಿ ಜೆ ಪಿಯವರು ಮಾಡುವಂಥ ದುರುದ್ದೇಶವನ್ನು ಅಂತಂತಂದರೆ ಇನ್ನು 1 ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನ್ದೊಳಗೆ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತನ್ನುವಂಥದ್ದು ಅವ್ರ ದುರುದ್ದೇಶ. ಅವ್ರು ಮಾಡುವಂಥ ಇದು ಹೀನ ಕೃತ್ಯ ಇದೆಯಲ್ಲ, ಇದನ್ನು ಎಲ್ಲ ನಾಗರಿಕರು ನೋಡ್ತಾ ಇದ್ದಾರೆ. ಆ ನಾಗರಿಕರು ಬುದ್ಧಿವಂತರಾಗಿದ್ದರೆ ಇದೊಂದು ಪರ್ವಕಾಲ ಇವರು ಬುದ್ಧಿ ಕಲಿಸ್ಲಿಕ್ಕೆ. ನಾಳೆ ಬರುವಂಥ ಲೋಕಸಭಾ ಚುನಾವಣೆಯೊಳಗೆ ಬಿ ಜೆ ಪಿಯವ್ರನ್ನ ಮನೆ ಕಳಿಸ್ಬೇಕು. ಕಾರಣ ಅಂತಂದರೆ ಇಂಥ ದುರಹಂಕಾರಿ ಇದ್ದಂಥವ್ರು, ಕಾನೂನು ಬಾಹಿರವಾಗಿ ಕೃತ್ಯ ಮಾಡುವಂಥವ್ರು, ಪ್ರಜಾಪ್ರಭುತ್ವ ವಿರೋಧಿಗಳಿದ್ದಂಥವ್ರು ಅಧಿಕಾರಕ್ಕೆ ಬಂದರೆ ಮುಂದೆ ಬರುವಂಥ ದಿನ ಭಾಳ ಕೆಟ್ಟಿದೆ. ಆಟೋಕ್ರೇಟ್ಸ್ ಆಗ್ತಾರೆ, ಸರ್ವಾಧಿಕಾರಿಗಳಾಗ್ತಾರೆ. ಸರ್ವಾಧಿಕಾರಿಗಳಾದರೆ ಯಾವ ಒಂದು ಸದುದ್ದೇಶದಿಂದ ನಮ್ಮ ಸಂವಿಧಾನ ರಚನೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದರೆ ಆ ಒಂದು ಸದುದ್ದೇಶ ಸಂಪೂರ್ಣವಾಗಿ ವಿಫಲ ಆಗಿ ಹೋಗುತ್ತೆ. ಅದು ಆಗಬಾರ್ದು, ಆಗಲಿಕ್ಕೆ ಕೊಡಬಾರ್ದು. ಅದು ಅದೇ ರೀತಿ ಏನಾದರೂ ಆದರೆ ಇದು ಪ್ರತಿಯೊಬ್ಬ ನಾಗರಿಕನಿಗೆ, ಅಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಪ್ರತಿಯೊಬ್ಬ ನಾಗರಿಕರಿಗೆ ಆಗುವಂಥ ಒಂದು ರೀತಿ ಅವಮಾನ ಅಂತ ತಿಳ್ಕೊಂಡು ಹೇಳ್ಬೋದು.